ಹಾಯ್ ಗಾಯ್ಸ್, ವೆಲ್ಕಮ್ ಟು ಪ್ರಕೃತಿ ಅಕಾಡೆಮಿ. ಸಮಾಜ ವಿಜ್ಞಾನದಲ್ಲಿ ಪ್ರಮುಖವಾಗಿ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡೋಣ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ, ಭೂಮಿಯ ಕೇಂದ್ರ ವಲಯವನ್ನು ನಿಫೆ ಎಂದು ಕರೆಯಲು ಕಾರಣ? ಆಪ್ಷನ್ಸ್ ಎ, ನಿಕ್ಕಲ್ ಮತ್ತು ಕಬ್ಬಿಣದ ವಸ್ತುಗಳು ಕೂಡಿರುವುದು. ಆಪ್ಷನ್ಸ್ ಬಿ, ನಿಕ್ಕಲ್ ಮತ್ತು ತಾಮ್ರದ ವಸ್ತುಗಳು ಕೂಡಿರುವುದು. ಆಪ್ಷನ್ ಸಿ, ನಿಕ್ಕಲ್ ಮತ್ತು ಅಲ್ಯೂಮಿನಿಯಂ ವಸ್ತುಗಳು ಕೂಡಿರುವುದು. ಆಪ್ಷನ್ ಡಿ, ನಿಕ್ಕಲ್ ಮತ್ತು ಮೆಗ್ನೀಷಿಯಂ ವಸ್ತುಗಳು ಕೂಡಿರುವುದು. ಮೊದಲನೇ ಪ್ರಶ್ನೆಗೆ ರೈಟ್ ಆನ್ಸರ್, ಭೂಮಿಯ ಕೇಂದ್ರ ವಲಯವನ್ನು ನಿಫೆ ಎಂದು ಕರೆಯಲು ಕಾರಣ, ಇದಕ್ಕೆ ನಿಫೆ ಎಂದರೆ ನಿಕ್ಕಲ್ ಮತ್ತು ಕಬ್ಬಿಣ ವಸ್ತುಗಳು ಕೂಡಿರುವುದು. ಅದರಿಂದ ಮೊದಲನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ಸ್ ಎ, ನಿಕ್ಕಲ್ ಮತ್ತು ಕಬ್ಬಿಣದ ವಸ್ತುಗಳು ಕೂಡಿರುವುದು. ಆನ್ಸರ್ ನಿಕ್ಕಲ್ ಮತ್ತು ಕಬ್ಬಿಣದ ವಸ್ತುಗಳು ಕೂಡಿರುವುದು. ಇದು ಭೂಮಿಯ ಅತ್ಯಂತ ಒಳಭಾಗ. ಇದು ಭೂಮಿಯ ಮೇಲ್ಮೈಯಿಂದ 6371 ಕಿಲೋಮೀಟರ್ ಆಳದವರೆಗೆ ಇರುವುದು. ಈ ಕೇಂದ್ರಗೋಳವನ್ನು ನಿಕ್ಕಲ್ ಮತ್ತು ಕಬ್ಬಿಣ Fe ವಸ್ತುಗಳಿಂದ ಕೂಡಿರುವುದರಿಂದ ಇದನ್ನು ಕೇಂದ್ರ ವಲಯ ನಿಫೆ ಎಂದು ಸಹ ಕರೆಯುತ್ತಾರೆ. ಅಂದರೆ ಇದು ಭೂಮಿಯ ಅತ್ಯಂತ ಒಳಭಾಗ. ಇದು ಭೂಮಿಯ ಮೇಲ್ಮೈಯಿಂದ 6371 ಕಿಲೋಮೀಟರ್ ಆಳದವರೆಗೆ ಇರುವುದು. ಜೊತೆಗೆ ಕೇಂದ್ರಗೋಳವನ್ನು ನಿಕ್ಕಲ್ ಮತ್ತು ಕಬ್ಬಿಣ ವಸ್ತುಗಳು ಕೂಡಿರುವುದರಿಂದ ಇದನ್ನು ಕೇಂದ್ರ ವಲಯದ ನಿಫೆ ಎಂದು ಕರೆಯುವರು. ಪ್ರಮುಖವಾಗಿ ಭೂಮಿಯ ಅಂತರಾಳವನ್ನು 3 ಪ್ರಮುಖ ಪದರಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ಮೊದಲನೇದು ಭೂಕವಚ, ಎರಡನೇದು ಮ್ಯಾಂಡಲ್, ಮೂರನೇದು ಕೇಂದ್ರಗೋಳ. ಈ ಮೂರ ಮೇಲೂ ಕೂಡ ಪ್ರಶ್ನೆ ಬಂದಿದೆ. ಅಂದರೆ ಭೂ ಅಂತರಾಳದ ಮೊದಲನೇ ಕವಚ ಯಾವುದು, ಎರಡನೇದು ಯಾವುದು, ಮೂರನೇ ಪದರ ಯಾವುದು ಅಂತ ಪ್ರಶ್ನೆ ಬಂದರೆ ಮೊದಲನೇದು ಪದರ ಅಂತಿದ್ದಂಗೆ ಭೂಮಿಯ ಅಂತರಾಳವನ್ನು 3 ಪ್ರಮುಖ ಪದರಗಳಾಗಿ ವಿಂಗಡಿಸಲಾಗಿದೆ. ಪ್ರಮುಖವಾಗಿ ಮೊದಲನೇದು ಭೂಕವಚ, ಎರಡನೇದು ಮ್ಯಾಂಡಲ್, ಮೂರನೇದು ಕೇಂದ್ರಗೋಳ. ಎರಡನೇ ಪ್ರಶ್ನೆ, ವಾಯುಮಂಡಲದ ಅತ್ಯಂತ ಕೆಳಪದರ ಇದಾಗಿದೆ. ಈ ಪ್ರಶ್ನೆ ತುಂಬಾ ಇಂಪಾರ್ಟೆಂಟು. 3ರಿಂದ 4 ಬಾರಿ TET-ನಲ್ಲಿ ರಿಪೀಟೆಡ್ ಆಗಿದೆ. ವಾಯುಮಂಡಲದ ಅತ್ಯಂತ ಕೆಳಪದರ ಇದಾಗಿದೆ. ಆಪ್ಷನ್ಸ್ ಎ, ಮಧ್ಯಂತರ ಮಂಡಲ. ಆಪ್ಷನ್ಸ್ ಬಿ, ಸಮೋಷ್ಣ ಮಂಡಲ. ಆಪ್ಷನ್ ಸಿ, ಪರಿವರ್ತನಾ ಮಂಡಲ. ಆಪ್ಷನ್ ಡಿ, ಆಯನು ಮಂಡಲ. ಎರಡನೇ ಪ್ರಶ್ನೆಗೆ ರೈಟ್ ಆನ್ಸರ್ ವಾಯುಮಂಡಲದ ಅತ್ಯಂತ ಕೆಳಪದರ ಇದಾಗಿದೆ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ, ಪರಿವರ್ತನಾ ಮಂಡಲ. ಆನ್ಸರು ಪರಿವರ್ತನಾ ಮಂಡಲ. ಪ್ರಮುಖವಾಗಿ ಭೂಮಿಯ ಮೇಲೆ ನಾವು ವಾಯುಮಂಡಲದಲ್ಲಿ ಪ್ರಮುಖವಾಗಿ 6 ಮಂಡಲಗಳಾಗಿ ವಿಂಗಡಣೆ ಮಾಡಲಾಗಿದೆ, 6 ಪದರಗಳಾಗಿ ವಿಂಗಡಿಸಲಾಗಿದೆ. ಅದರಲ್ಲಿ ಮೊದಲನೇದು ಪರಿವರ್ತನಾ ಮಂಡಲ. ಪರಿವರ್ತನಾ ಮಂಡಲ ಇದು ವಾಯುಮಂಡಲದ ಅತ್ಯಂತ ಕೆಳಪದರ. ಎರಡನೇದು ಸಮೋಷ್ಣ ಮಂಡಲ. ಇದು ವಾಯುಮಂಡಲದ ಎರಡನೇ ಪದರ. ಕೇಳುವುದು, ವಾಯುಮಂಡಲದ ಎರಡನೇ ಪದರ ಯಾವುದು? ಸಮೋಷ್ಣ ಮಂಡಲವನ್ನು ವಾಯುಮಂಡಲದ ಎರಡನೇ ಪದರ ಎನ್ನುವರು. ಜೊತೆಗೆ ಈ ಪದರದಲ್ಲಿ ಓಝೋನ್ ಅನಿಲವು ಅತ್ಯಂತ ಮುಖ್ಯವಾದದ್ದು. ಜೊತೆಗೆ ಜೆಟ್ ವಿಮಾನಗಳು ಹಾರಾಡಲು ಸೂಕ್ತವಾಗಿದೆ. ಪ್ರಶ್ನೆ ಬಂದಿದೆ, ಯಾವ ಪದರದಲ್ಲಿ ಓಝೋನ್ ಅನಿಲ ಜೊತೆಗೆ ಜೆಟ್ ವಿಮಾನಗಳು ಹಾರಾಡಲು ಸೂಕ್ತವಾಗಿದೆ? ಇದಕ್ಕೆ ರೈಟ್ ಆನ್ಸರ್ ಸಮೋಷ್ಣ ಮಂಡಲ, ವಾಯುಮಂಡಲದ ಎರಡನೇ ಪದರ. ಮೂರನೇದು ಮಧ್ಯಂತರ ಮಂಡಲ. ಈ ವಲಯದಲ್ಲಿ ಎತ್ತರಕ್ಕೆ ಹೋದಂತೆ ಉಷ್ಣಾಂಶವು ಕಡಿಮೆಯಾಗುವುದು. ಅಂದ್ರೆ ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಯಾವ ವಲಯದಲ್ಲಿ ಕಡಿಮೆ ಆಗುತ್ತೆ ಅಂತ ಅಂದ್ರೆ ಮಧ್ಯಂತರ ಮಂಡಲದಲ್ಲಿ ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಕಡಿಮೆ ಆಗುವುದು. ಈ ಪದರವು ವಾಯುಮಂಡಲದ ಅತಿ ಶೀತ ಉಷ್ಣಾಂಶವನ್ನು ಹೊಂದಿದೆ. ಮೂರನೇದು ಮಧ್ಯಂತರ ಮಂಡಲ. ನಾಲ್ಕನೇದು ಉಷ್ಣತಾ ಮಂಡಲ. ಇದನ್ನು ಆಯನು ಮಂಡಲ ಎಂದು ಕರೆಯುವರು. ಪ್ರಶ್ನೆ ಬಂದಿದೆ, ಯಾವ ಮಂಡಲವನ್ನು ಆಯನು ಮಂಡಲ ಎಂದು ಕರೆಯುವರು? ಉಷ್ಣತಾ ಮಂಡಲವನ್ನು ಆಯನು ಮಂಡಲ ಎಂದು ಕರೆಯುವರು. ಭೂಮಿಯಿಂದ ಪ್ರಸಾರಗೊಂಡ ರೇಡಿಯೋ ತರಂಗಗಳನ್ನು ಪುನಃ ಭೂಮಿಯ ಕಡೆಗೆ ಪ್ರತಿಫಲಿಸುತ್ತದೆ. ಇದು ಕೂಡ ಪ್ರಶ್ನೆ ಬಂದಿದೆ. ರೇಡಿಯೋ ತರಂಗಗಳನ್ನು ಪುನಃ ಭೂಮಿಯ ಕಡೆಗೆ ಪ್ರತಿಫಲಿಸುವಂತಹ ಮಂಡಲ ಯಾವುದು ಅಂತ ಅಂದ್ರೆ ಇದಕ್ಕೆ ರೈಟ್ ಆನ್ಸರ್ ಉಷ್ಣತಾ ಮಂಡಲ. ಉಷ್ಣತಾ ಮಂಡಲವನ್ನು ಪ್ರಮುಖವಾಗಿ ಇದನ್ನ ಆಯನು ಮಂಡಲ ಎಂದು ಕರೆಯುವರು. ಭೂಮಿಯಿಂದ ಪ್ರಸಾರಗೊಂಡಂತಹ ರೇಡಿಯೋ ತರಂಗಗಳನ್ನು ಪುನಃ ಭೂಮಿಯ ಕಡೆಗೆ ಪ್ರತಿಫಲಿಸುತ್ತದೆ. ಕೊನೆಯದು ಐದನೇದು ಬಾಹ್ಯ ಮಂಡಲ. ವಾಯುಮಂಡಲದ ಅತ್ಯಂತ ಮೇಲಿನ ಪದರವಾಗಿದೆ. ಇದ್ರ ಮೇಲೂ ಕೂಡ ಪ್ರಶ್ನೆ ಬಂದಿದೆ. ವಾಯುಮಂಡಲದ ಅತ್ಯಂತ ಮೇಲಿನ ಪದರ ಯಾವುದು? ಬಾಹ್ಯ ಮಂಡಲ. ವಾಯುಮಂಡಲದ ಅತ್ಯಂತ ಕೆಳಪದರ ಪರಿವರ್ತನಾ ಮಂಡಲ. ಪ್ರಶ್ನೆ ಸಂಖ್ಯೆ 3, ಹಿಂದೂ ಮಹಾಸಾಗರ ಹೊಂದಿರುವ ಖಂಡಗಳ ಮೇರೆಗಳು.
ಹಿಂದೂ ಮಹಾಸಾಗರ. ದೇಶದ ಹೆಸರಿನಿಂದ ಕರೆಯಲ್ಪಡುವ ಸಾಗರವನ್ನು ಹಿಂದೂ ಮಹಾಸಾಗರ ಅಂತ ಕರಿತೀವಿ. ಪ್ರಮುಖವಾಗಿ 4 ಮಹಾಸಾಗರಗಳು: ಪೆಸಿಫಿಕ್ ಸಾಗರ, ಅಟ್ಲಾಂಟಿಕ್ ಸಾಗರ, ಹಿಂದೂ ಮಹಾಸಾಗರ, ಆರ್ಕ್ಟಿಕ್ ಸಾಗರ. ಪೆಸಿಫಿಕ್ ಸಾಗರ ವಿಶ್ವದಲ್ಲಿಯೇ ಅತ್ಯಂತ ದೊಡ್ಡ ಸಾಗರ. ಅಟ್ಲಾಂಟಿಕ್ ಸಾಗರ ಇಂಗ್ಲಿಷ್ನ ಎಸ್ ಅಕ್ಷರದಿಂದ ಗುರುತಿಸಲ್ಪಡುವ ಸಾಗರವನ್ನು ಅಟ್ಲಾಂಟಿಕ್ ಸಾಗರ ಎನ್ನುವರು. ದೇಶದ ಹೆಸರಿನಿಂದ ಗುರುತಿಸಲ್ಪಡುವ ಸಾಗರ ಹಿಂದೂ ಮಹಾಸಾಗರ. ವಿಶ್ವದ ಅತ್ಯಂತ ಚಿಕ್ಕ ಸಾಗರ ಆರ್ಕ್ಟಿಕ್ ಸಾಗರ ಅತ್ಯಂತ ಚಿಕ್ಕದು. ಇಲ್ಲಿ ಕೇಳಿರುವ ಪ್ರಶ್ನೆ ಮೂರನೇದು: ಹಿಂದೂ ಮಹಾಸಾಗರ ಹೊಂದಿರುವ ಖಂಡಗಳ ಮೇರೆಗಳು. ಆಪ್ಷನ್ಸ್ ಎ ಆಸ್ಟ್ರೇಲಿಯಾ, ಏಷ್ಯಾ, ದಕ್ಷಿಣ ಆಫ್ರಿಕಾ. ಆಪ್ಷನ್ಸ್ ಬಿ ಆಫ್ರಿಕಾ, ದಕ್ಷಿಣ ಆಫ್ರಿಕಾ, ಆಸ್ಟ್ರೇಲಿಯಾ. ಆಪ್ಷನ್ ಸಿ ಆಫ್ರಿಕಾ, ಏಷ್ಯಾ, ಆಸ್ಟ್ರೇಲಿಯಾ. ಆಪ್ಷನ್ ಡಿ ಆಸ್ಟ್ರೇಲಿಯಾ, ಏಷ್ಯಾ, ಉತ್ತರ ಅಮೆರಿಕ. ಹಿಂದೂ ಮಹಾಸಾಗರ ಹೊಂದಿರುವ ಖಂಡಗಳ ಮೇರೆಗಳು. ಮೂರನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ ಸಿ ಆಫ್ರಿಕಾ, ಏಷ್ಯಾ, ಆಸ್ಟ್ರೇಲಿಯಾ. ಆನ್ಸರ್ ಕೂಡ ಆಫ್ರಿಕಾ, ಏಷ್ಯಾ, ಆಸ್ಟ್ರೇಲಿಯಾ. ಇದು ಏಷ್ಯಾ ಖಂಡದಿಂದ ಬಂದಿರುವಂತಹ ಪ್ರಶ್ನೆ 6th ಇಂದ. ಹಿಂದೂ ಮಹಾಸಾಗರವು ಭೂಮಿಯ ಮೇಲಿನ 3ನೇ ದೊಡ್ಡ ಸಾಗರವಾಗಿದೆ. ಮೊದಲನೇದು ಪೆಸಿಫಿಕ್ ಸಾಗರ, ಎರಡನೇದು ಅಟ್ಲಾಂಟಿಕ್ ಸಾಗರ, ಮೂರನೇದು ಹಿಂದೂ ಮಹಾಸಾಗರ, ನಾಲ್ಕನೇದು ಆರ್ಕ್ಟಿಕ್ ಸಾಗರ. ಪೆಸಿಫಿಕ್ ಸಾಗರ ಅತಿ ದೊಡ್ಡ ಮತ್ತು ಹೆಚ್ಚು ಆಳವಾದಂತ ಸಾಗರವಾಗಿದೆ. ಅಟ್ಲಾಂಟಿಕ್ ಸಾಗರ ವಿಶ್ವದ 2ನೇ ದೊಡ್ಡ ಸಾಗರವಾಗಿದೆ. ಆರ್ಕ್ಟಿಕ್ ಸಾಗರ ಅತಿ ಚಿಕ್ಕದು ಮತ್ತು ಕಡಿಮೆ ಆಳವನ್ನು ಹೊಂದಿದೆ. ಚಾಲೆಂಜರ್ ತಗ್ಗು ಮರಿಯಾನಾ ಟ್ರೆಂಚ್ನ ಭಾಗವಾಗಿದ್ದು ಪ್ರಪಂಚದ ಅತಿ ಆಳವಾದ ಸ್ಥಳವಾಗಿದೆ. ಇಷ್ಟು ಕೂಡ ಹೇಳಿಕೆ ರೂಪದಲ್ಲಿ ಪ್ರಶ್ನೆ ಬರಬಹುದು, ಅದರಿಂದ ತುಂಬಾ ಇಂಪಾರ್ಟೆಂಟು. ಪ್ರಶ್ನೆ ಸಂಖ್ಯೆ 4: ಭಾರತದಂತ ರಾಷ್ಟ್ರಕ್ಕೆ ಗಡಿರೇಖೆಯ ಅವಶ್ಯಕವಾಗಿದೆ. ಕಾರಣ. ಆಪ್ಷನ್ಸ್ ಎ ಕೈಗಾರಿಕೆಗಳಿಗೆ ಬೇಕಾಗುವ ಕಚ್ಚಾ ಪದಾರ್ಥಗಳನ್ನು ಸರಬರಾಜು ಮಾಡಲು. ಆಪ್ಷನ್ಸ್ ಬಿ ರೈಲು ಮಾರ್ಗಗಳಿಗೆ ಪೂರಕವಾಗಲು. ಆಪ್ಷನ್ ಸಿ ಕೈಗಾರಿಕೆಗಳ ಸಿದ್ಧ ವಸ್ತುಗಳನ್ನು ವಿತರಿಸಲು. ಆಪ್ಷನ್ ಡಿ ದೀರ್ಘವಾದ ಭೂಗಡಿಯನ್ನು ರಕ್ಷಿಸಲು. 4ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಭಾರತದಂತ ರಾಷ್ಟ್ರಕ್ಕೆ ಗಡಿರೇಖೆಯ ಅವಶ್ಯಕವಾಗಿದೆ. ಕಾರಣ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಡಿ ದೀರ್ಘವಾದ ಭೂಗಡಿಯನ್ನು ರಕ್ಷಿಸಲು. ಆನ್ಸರು ದೀರ್ಘವಾದ ಭೂಗಡಿಯನ್ನು ರಕ್ಷಿಸಲು. ಭಾರತವು 7 ರಾಷ್ಟ್ರಗಳೊಡನೆ ಭೂಗಡಿಯನ್ನು ಹೊಂದಿದೆ, ಜೊತೆಗೆ 2 ರಾಷ್ಟ್ರಗಳೊಡನೆ ಜಲಗಡಿಯನ್ನು ಹೊಂದಿದೆ. ಭಾರತವು 7 ರಾಷ್ಟ್ರಗಳೊಡನೆ ಭೂಗಡಿ ರೇಖೆಯನ್ನು ಹೊಂದಿದೆ, ಜೊತೆಗೆ 2 ರಾಷ್ಟ್ರಗಳೊಡನೆ ಜಲಗಡಿಯನ್ನು ಹೊಂದಿದೆ. ಭಾರತವು ಅತಿ ಹೆಚ್ಚು ಭೂಗಡಿಯನ್ನು ಹೊಂದಿರುವಂತಹ ರಾಷ್ಟ್ರ ಅಂತಿದ್ದಂಗೆ ಭಾರತ ಮತ್ತು ಬಾಂಗ್ಲಾದೇಶದೊಡನೆ ಅತಿ ಹೆಚ್ಚು ಗಡಿ ಭಾಗವನ್ನು ಹಂಚಿಕೊಂಡಿದೆ. ಭಾರತ ಮತ್ತು ಬಾಂಗ್ಲಾದೇಶ. ಅತಿ ಕಡಿಮೆ ಅಂತಿದ್ದಂಗೆ ಭಾರತ ಮತ್ತು ಅಫ್ಘಾನಿಸ್ತಾನ ಅತಿ ಕಡಿಮೆ ಭೂಗಡಿಯನ್ನು ಹೊಂದಿದೆ. ಮೊದಲನೇದು ಭಾರತ ಮತ್ತು ಪಾಕಿಸ್ತಾನ 2910 ಕಿಲೋಮೀಟರ್ ಭೂಗಡಿಯನ್ನು ಹೊಂದಿದೆ. ಭಾರತ ಮತ್ತು ಚೀನಾ 3488 ಕಿಲೋಮೀಟರ್ ಭೂಗಡಿಯನ್ನು ಹೊಂದಿದೆ. ಭಾರತ ಮತ್ತು ಅಫ್ಘಾನಿಸ್ತಾನ 80 ಕಿಲೋಮೀಟರ್ ಭೂಗಡಿಯನ್ನು ಹೊಂದಿದೆ. ಭಾರತ ಮತ್ತು ಬಾಂಗ್ಲಾದೇಶ 4097 ಕಿಲೋಮೀಟರ್ ಭೂಗಡಿಯನ್ನು ಹೊಂದಿದೆ. ನೇಪಾಳ 1751 ಕಿಲೋಮೀಟರ್ ಭೂಗಡಿಯನ್ನು ಹೊಂದಿದೆ. ಇನ್ನು ಮಯನ್ಮಾರ್ 1643 ಮೀಟರ್ ಭೂಗಡಿಯನ್ನು ಹೊಂದಿದೆ. ಭೂತಾನ್ 699 ಕಿಲೋಮೀಟರ್ ಭೂಗಡಿಯನ್ನು ಹೊಂದಿದೆ ಮತ್ತು ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ಜಲಗಡಿಯನ್ನು ಹೊಂದಿದೆ. ಇಲ್ಲಿ ಪ್ರಶ್ನೆ ಬರುವುದು ಯಾವ ರಾಷ್ಟ್ರಗಳು ಅನ್ನೋದೇ ಭಾರತ ಅತಿ ಹೆಚ್ಚು ಭೂಗಡಿಯನ್ನು ಹೊಂದಿದೆ ಅಂತ ಅಂದ್ರೆ ಆನ್ಸರು ಭಾರತ ಮತ್ತು ಬಾಂಗ್ಲಾದೇಶಗಳು ಅತಿ ಹೆಚ್ಚು ಭೂಗಡಿಯನ್ನು ಹೊಂದಿದೆ. ಅತಿ ಕಡಿಮೆ ಭೂಗಡಿಯನ್ನು ಹೊಂದಿರುವಂತಹ ರಾಷ್ಟ್ರ ಅಂತಿದೆ ಭಾರತದೊಂದಿಗೆ ಭಾರತ ಮತ್ತು ಅಫ್ಘಾನಿಸ್ತಾನ ಅತಿ ಕಡಿಮೆ ಭೂಗಡಿಯನ್ನು ಹೊಂದಿದೆ. ಪ್ರಶ್ನೆ ಸಂಖ್ಯೆ 5: ಕೋಲ್ಕತ್ತಾವನ್ನು ಚಹಾದ ಬಂದರು ಎಂದು ಏಕೆ ಕರೆಯಲು ಕಾರಣ? ಆಪ್ಷನ್ಸ್ ಎ ಡರ್ಜಿಲಿಂಗ್ನಲ್ಲಿ ಬೆಳೆಯುವ ಚಹಾವನ್ನು ಕೋಲ್ಕತ್ತಾದ ಮೂಲಕ ರಫ್ತು ಮಾಡುತ್ತಾರೆ. ಆಪ್ಷನ್ಸ್ ಬಿ ಪಶ್ಚಿಮ ಬಂಗಾಳದ ಜನರು ಚಹಾವನ್ನು ಹೆಚ್ಚಾಗಿ ಬಳಸುತ್ತಾರೆ. ಆಪ್ಷನ್ ಸಿ ಕೋಲ್ಕತ್ತಾದಲ್ಲಿ ತಯಾರಿಸುವ ಚಹಾ ಅತಿ ಉತ್ಕೃಷ್ಟವಾಗಿರುತ್ತದೆ. ಕೋಲ್ಕತ್ತಾದಲ್ಲಿ ಬಂದಿಳಿದಂತಹ ಚಹಾವನ್ನು ಸಮುದ್ರಕ್ಕೆ ಎಸೆಯುತ್ತಾರೆ. 5ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಕೋಲ್ಕತ್ತಾವನ್ನು ಚಹಾದ ಬಂದರು ಎಂದು ಏಕೆ ಕರೆಯಲು ಕಾರಣ? ಆಪ್ಷನ್ಸ್ ಎ ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ. ಆನ್ಸರು ಡರ್ಜಿಲಿಂಗ್ನಲ್ಲಿ ಬೆಳೆಯುವ ಚಹಾವನ್ನು ಕೋಲ್ಕತ್ತಾದ ಮೂಲಕ ರಫ್ತು ಮಾಡುತ್ತಾರೆ. ಭಾರತದ ಪ್ರಮುಖ ಬಂದರುಗಳು ತುಂಬಾ ಇಂಪಾರ್ಟೆಂಟು. ಅಂದ್ರೆ ಇದರಲ್ಲಿ
ಪ್ರಮುಖ ಬಂದರುಗಳು. ಮೊದಲನೇದು ಕಾಂಡ್ಲಾ ಬಂದರು ಗುಜರಾತ್ನಲ್ಲಿದೆ. ಎರಡನೇದು ಮುಂಬೈ ಮಹಾರಾಷ್ಟ್ರ ರಾಜ್ಯದಲ್ಲಿದೆ. ಇದನ್ನು ಭಾರತದ ಹೆಬ್ಬಾಗಿಲು ಅಂತ ಕರೀತಾರೆ. ಯಾವ ಬಂದರನ್ನು ಭಾರತದ ಹೆಬ್ಬಾಗಿಲು ಅಂತ ಕರೀತಾರೆ ಅಂತಂದ್ರೆ ಮುಂಬೈ ಬಂದರನ್ನು ಭಾರತದ ಹೆಬ್ಬಾಗಿಲು ಎಂದು ಕರಿತೀವಿ. ಇದು ಮುಂಬೈ ಮಹಾರಾಷ್ಟ್ರ ರಾಜ್ಯದಲ್ಲಿದೆ. ಮರ್ಮಾಗೋವಾ ಗೋವಾ ರಾಜ್ಯದ ಜವಾರಿ ಕೊಲ್ಲಿಯ ಪ್ರದೇಶದಲ್ಲಿದೆ. ನವಮಂಗಳೂರು ಇದು ಕರ್ನಾಟಕದ ಹೆಬ್ಬಾಗಿಲು, ಕರ್ನಾಟಕ ರಾಜ್ಯದಲ್ಲಿದೆ, ಕರ್ನಾಟಕದ ಹೆಬ್ಬಾಗಿಲು. ಕೊಚ್ಚಿ ಇದು ಕೇರಳ ರಾಜ್ಯದಲ್ಲಿದೆ. ತುತುಕುಡಿ ಮತ್ತು ಚೆನ್ನೈ ಇದು ತಮಿಳುನಾಡು ಬಂದರು. ಏಳನೇದು ವಿಶಾಖಪಟ್ಟಣ ಬಂದರು ನೈಸರ್ಗಿಕ ಬಂದರಾಗಿದ್ದು ಇದು ಆಂಧ್ರ ಪ್ರದೇಶ ರಾಜ್ಯದಲ್ಲಿದೆ. ಪ್ರಶ್ನೆ ಬಂದಿದೆ, ಯಾವ ಬಂದರು ನೈಸರ್ಗಿಕ ಬಂದರಾಗಿದೆ? ವಿಶಾಖಪಟ್ಟಣ ಬಂದರನ್ನು ನೈಸರ್ಗಿಕ ಬಂದರಾಗಿದೆ, ಇದು ಆಂಧ್ರ ಪ್ರದೇಶ ರಾಜ್ಯದಲ್ಲಿದೆ. ಪಾರದೀಪ ಇದು ಒಡಿಶಾ ರಾಜ್ಯದಲ್ಲಿದೆ. ಪ್ರಶ್ನೆ ಬಂದಿದೆ, ಪಾರದೀಪ ಬಂದರು ಯಾವ ರಾಜ್ಯದಲ್ಲಿದೆ? ಒಡಿಶಾ ರಾಜ್ಯದಲ್ಲಿದೆ. ಇನ್ನು ಕೋಲ್ಕತ್ತಾ ಬಂದರು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿದೆ. ಭಾರತದ ಚಹಾದ ಬಂದರು ಎನ್ನುವರು. GPS ನಲ್ಲಿ ಪ್ರಶ್ನೆ ಬಂದಿದೆ, ಯಾವ ಬಂದರನ್ನು ಭಾರತದ ಚಹಾದ ಬಂದರು ಎಂದು ಕರೆಯುತ್ತಾರೆ? ಕೋಲ್ಕತ್ತಾದ ಬಂದರನ್ನು ಭಾರತದ ಚಹಾದ ಬಂದರು ಎಂದು ಕರೆಯುವರು. ಇನ್ನು ಆಲ್ಡಿಯಾ ಇದು ಕೂಡ ಪಶ್ಚಿಮ ಬಂಗಾಳ, ಇದು ಕೃತಕ ಬಂದರಾಗಿದೆ. ಇಷ್ಟು ಕೂಡ ತುಂಬಾ ಇಂಪಾರ್ಟೆಂಟ್. ಹೇಳಿಕೆ ರೂಪದ ಪ್ರಶ್ನೆಗಳು ಕೇಳಬಹುದು. ಆರನೇ ಪ್ರಶ್ನೆ, ಭಾರತದಲ್ಲಿ ಪ್ರಾರಂಭಿಸಲ್ಪಟ್ಟ ಮೊದಲ ರೈಲು ಮಾರ್ಗ? ಆಪ್ಷನ್ಸ್ ಎ ಕೋಲ್ಕತ್ತಾದಿಂದ ರಾಣಿಗಂಜ್ವರೆಗೆ, ಆಪ್ಷನ್ಸ್ ಬಿ ಚೆನ್ನೈನಿಂದ ಬೆಂಗಳೂರುವರೆಗೆ, ಆಪ್ಷನ್ ಸಿ ಬೆಂಗಳೂರಿನಿಂದ ಮುಂಬೈವರೆಗೆ, ಆಪ್ಷನ್ ಡಿ ಮುಂಬೈನಿಂದ ತಾಣದವರೆಗೆ. ಆರನೇ ಪ್ರಶ್ನೆಗೆ ರೈಟ್ ಆನ್ಸರ್ ಭಾರತದಲ್ಲಿ ಪ್ರಾರಂಭಿಸಲ್ಪಟ್ಟ ಮೊದಲ ರೈಲು ಮಾರ್ಗ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಡಿ ಮುಂಬೈನಿಂದ ತಾಣದವರೆಗೆ. ಆನ್ಸರು ಮುಂಬೈನಿಂದ ತಾಣದವರೆಗೆ. ಭಾರತದ ಮೊದಲ ರೈಲು ಮಾರ್ಗವೆಂದರೆ ಮುಂಬೈನ ಬೋರಿಬಂದರ್ನಿಂದ ತಾಣಾದವರೆಗೆ 34 ಕಿಲೋಮೀಟರ್ ದೂರದ ಮಾರ್ಗವಾಗಿದೆ. ಈ ರೈಲು 1853 ಏಪ್ರಿಲ್ 16ರಂದು ಸಂಚರಿಸಿತು. ಇದು ಭಾರತೀಯ ರೈಲ್ವೆ ಇತಿಹಾಸದಲ್ಲಿ ಒಂದು ಪ್ರಮುಖ ಮೈಲಿಗಲ್ಲು. ಈ ಮಾರ್ಗವು ಪ್ರಯಾಣಿಕರ ಸಂಚಾರಕ್ಕೆ ತೆರೆಯಲ್ಪಟ್ಟ ಮೊದಲ ರೈಲು ಮಾರ್ಗವಾಗಿತ್ತು, ಮುಂಬೈನಿಂದ ತಾಣದವರೆಗೆ. ಪ್ರಶ್ನೆ ಸಂಖ್ಯೆ 7, ನವಸೇವಾ ಬಂದರಿನ ನಿರ್ಮಾಣದಿಂದ ಆಗುವ ಮುಖ್ಯ ಪರಿಣಾಮ? ಆಪ್ಷನ್ಸ್ ಎ ಮುಂಬೈ ಬಂದರಿನ ಸಾರಿಗೆ ಒತ್ತಡ ಕಡಿಮೆಯಾಗಿದೆ, ಆಪ್ಷನ್ಸ್ ಬಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಪ್ರೋತ್ಸಾಹಿಸಿದಂತಾಗುತ್ತದೆ. ಇದು ತಪ್ಪು, ಏಕೆಂದರೆ ಇದು ವಿಮಾನ ನಿಲ್ದಾಣ, ಅದು ಕೇವಲ ಸಾರಿಗೆಗೆ ಸಂಬಂಧಪಟ್ಟಂತ ಪ್ರಶ್ನೆ. ಮುಂಬೈ ಬಂದರು ಈ ನಾಡು ಕಡಿಮೆಯಾಗಿದೆ, ಮುಂಬೈ ಬಂದರಿನ ಈ ನಾಡು ಕಡಿಮೆಯಾಗಿದೆ. ಆಪ್ಷನ್ ಡಿ ವಿದೇಶಿಯರು ನುಸುಳಲು ಸಹಕಾರಿಯಾಗಿದೆ. 7ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ ಎ ನವಸೇವಾ ಬಂದರಿನ ನಿರ್ಮಾಣದಿಂದ ಆಗುವ ಮುಖ್ಯ ಪರಿಣಾಮ. ಆಪ್ಷನ್ ಸಿ ರೈಟ್ ಆನ್ಸರ್ ಮುಂಬೈ ಬಂದರಿನ ಸಾರಿಗೆ ಒತ್ತಡ ಕಡಿಮೆ ಮಾಡಲು ನವಸೇವಾ ಎಂಬ ಬಂದರನ್ನು ಹೊಸದಾಗಿ ಮುಂಬೈನಲ್ಲಿ ಮಹಾರಾಷ್ಟ್ರದಲ್ಲಿ ನಿರ್ಮಾಣ ಮಾಡಲಾಗಿದೆ. ಆನ್ಸರ್ ಮುಂಬೈ ಬಂದರಿನ ಸಾರಿಗೆ ಒತ್ತಡ ಕಡಿಮೆ ಮಾಡಲು. ಇದು ಮಹಾರಾಷ್ಟ್ರ ರಾಜ್ಯದಲ್ಲಿದೆ. ಮುಂಬೈ ಬಂದರಿನ ಒತ್ತಡ ಕಡಿಮೆ ಮಾಡಲು ನವಸೇವಾ ಎಂಬ ಬಂದರನ್ನು ನಿರ್ಮಿಸಲಾಗಿದೆ. ಪ್ರಶ್ನೆ ಸಂಖ್ಯೆ 8, ಬೇರೆ ದೇಶಗಳಿಗೆ ರಫ್ತಾಗಿ ನಮ್ಮ ದೇಶದ ವಿದೇಶಿ ವಿನಿಮಯಕ್ಕೆ ಹೆಚ್ಚು ಗಳಿಕೆ ಸಿಗುತ್ತಿರುವ ಕೃಷಿ ಉತ್ಪನ್ನಗಳು? ಆಪ್ಷನ್ಸ್ ಎ ಸೆಣಬು, ಚಹಾ, ರೇಷ್ಮೆ, ಗೋಧಿ. ಆಪ್ಷನ್ಸ್ ಬಿ ಸೆಣಬು, ತರಕಾರಿ, ಜೋಳ, ಭತ್ತ. ಆಪ್ಷನ್ ಸಿ ಸೆಣಬು, ಹತ್ತಿ, ಕಬ್ಬು, ಗೋಧಿ. ಆಪ್ಷನ್ ಡಿ ಸೆಣಬು, ಹತ್ತಿ, ಕಾಫಿ, ಸಾಂಬಾರ್ ಪದಾರ್ಥ. 8ನೇ ಪ್ರಶ್ನೆ, ಬೇರೆ ದೇಶಗಳಿಗೆ ರಫ್ತಾಗಿ ನಮ್ಮ ದೇಶದ ವಿದೇಶಿ ವಿನಿಮಯಕ್ಕೆ ಹೆಚ್ಚು ಗಳಿಕೆ ಸಿಗುತ್ತಿರುವ ಕೃಷಿ ಉತ್ಪನ್ನಗಳು? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಡಿ ಸೆಣಬು, ಹತ್ತಿ, ಕಾಫಿ, ಸಾಂಬಾರ್ ಪದಾರ್ಥಗಳು. ಆನ್ಸರ್ ಸೆಣಬು, ಹತ್ತಿ, ಕಾಫಿ ಮತ್ತು ಸಾಂಬಾರ್ ಪದಾರ್ಥಗಳು. ಭಾರತವು ವ್ಯವಸಾಯ ಪ್ರಧಾನ ರಾಷ್ಟ್ರವಾಗಿದ್ದು ಅನೇಕ ಕೃಷಿ ಉತ್ಪನ್ನಗಳನ್ನು ರಫ್ತು ಮಾಡುತ್ತವೆ. ಅಂದ್ರೆ ನಮ್ಮ ಭಾರತದಲ್ಲಿ 75% ಕೃಷಿಯ ಮೇಲೆ ಅವಲಂಬನೆಯಾಗಿದೆ. ಭಾರತವು ಅದರಿಂದ ವ್ಯವಸಾಯ ಪ್ರಧಾನ ರಾಷ್ಟ್ರವಾಗಿರೋದ್ರಿಂದ ಕೃಷಿ ಮೇಲೆ ಹೆಚ್ಚು ಅವಲಂಬನೆಯಾಗಿರೋದ್ರಿಂದ ಕೃಷಿ ಉತ್ಪನ್ನಗಳನ್ನು ರಫ್ತು ಮಾಡಿ ವಿದೇಶಿ ವಿನಿಮಯವನ್ನು ಕೂಡ ಭಾರತ ಗಳಿಸುತ್ತದೆ. ಅದರಲ್ಲಿ ಪ್ರಮುಖವಾಗಿ ಅತಿ ಹೆಚ್ಚು ರಫ್ತಾಗುವುದು ಭಾರತದಿಂದ ಕೃಷಿ ಉತ್ಪನ್ನಗಳಲ್ಲಿ ಸೆಣಬು, ಹತ್ತಿ, ಕಾಫಿ, ಸಾಂಬಾರ್ ಪದಾರ್ಥಗಳು ನಮ್ಮ ದೇಶದ ವಿದೇಶಿ ವಿನಿಮಯಕ್ಕೆ ಹೆಚ್ಚು ಗಳಿಕೆ ಸಿಗುತ್ತಿರುವ ಪ್ರಮುಖ ಕೃಷಿ ಉತ್ಪನ್ನವಾಗಿದೆ.
ಭಾರತದಲ್ಲಿ ದೊರೆಯುವ ಕಬ್ಬಿಣದ ಅದಿರನ್ನು ಜಪಾನ್, ಚೀನಾ, ಇಟಲಿ, ಇರಾನ್ ಮೊದಲಾದ ದೇಶಗಳಿಗೆ ರಫ್ತು ಮಾಡಿ ವಿದೇಶಿ ವಿನಿಮಯವನ್ನು ಗಳಿಸಲಾಗುತ್ತದೆ. ಭಾರತವು ಹತ್ತಿ ಬೆಳೆಯುವ ಪ್ರದೇಶದಲ್ಲಿ ಪ್ರಪಂಚದಲ್ಲಿ ಮೊದಲು ಹಾಗೂ ಉತ್ಪಾದನೆಯಲ್ಲಿ 2ನೇ ಸ್ಥಾನದಲ್ಲಿದೆ. ಇವನ್ನ ಹೇಳಿಕೆ ರೂಪದ ಪ್ರಶ್ನೆ ಕೇಳಬಹುದು. ಭಾರತವು ಹತ್ತಿ ಬೆಳೆಯುವ ಪ್ರಮುಖ ಪ್ರದೇಶಗಳಲ್ಲಿ ಪ್ರಪಂಚದಲ್ಲೇ ಮೊದಲನೇ ಸ್ಥಾನದಲ್ಲಿದೆ, ಜೊತೆಗೆ ಉತ್ಪಾದನೆಯಲ್ಲಿ 2ನೇ ಸ್ಥಾನದಲ್ಲಿದೆ. ಪ್ರಶ್ನೆ ಸಂಖ್ಯೆ 9. ಈ ಕೆಳಗೆ ಕೊಟ್ಟಿರುವ ಶಿಲೆಗಳು ಮತ್ತು ಅವುಗಳ ರೂಪಾಂತರಗಳನ್ನು ಹೊಂದಿಸಿ ಆಯ್ಕೆಗಳನ್ನು ಗುರುತಿಸಿ. ಎ ಪಟ್ಟಿಯಲ್ಲಿ ಗ್ರಾನೈಟ್, ಮರಳು ಶಿಲೆ, ಕಲ್ಲಿದ್ದಲು, ಸುಣ್ಣಕಲ್ಲು. ಬಿ ಪಟ್ಟಿಯಲ್ಲಿ ಗ್ರಾಫೈಟ್, ಅಮೃತಶಿಲೆ, ನಿಸ್, ಸ್ಫಟಿಕ ಶಿಲೆ, ವಜ್ರ. ಮೊದಲನೇದು ಗ್ರಾನೈಟ್ಗೆ ಗ್ರಾನೈಟ್ ಬಂದ್ಬಿಟ್ಟು ನಿಸ್ಸು, ಮರಳು ಶಿಲೆ ಇದಕ್ಕೆ ರೈಟ್ ಆನ್ಸರ್ ಸ್ಫಟಿಕ ಶಿಲೆ, ಕಲ್ಲಿದ್ದಲು ಬಂದ್ಬಿಟ್ಟು ಗ್ರಾಫೈಟ್, ಸುಣ್ಣಕಲ್ಲು ಬಂದ್ಬಿಟ್ಟು ಅಮೃತ ಶಿಲೆ. 9ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ಸ್ 3ನೇದು ಇದಕ್ಕೆ ಸರಿಯಾದ ಉತ್ತರ. ವಿವಿಧ ನೈಸರ್ಗಿಕ ಪ್ರಕ್ರಿಯೆಗಳಿಂದ ನಿರ್ಮಿತವಾಗಿರುವುದರಿಂದ ಇವುಗಳನ್ನು 3 ವಿಧಗಳಾಗಿ ವಿಂಗಡಿಸಲಾಗಿದೆ. ಪ್ರಮುಖವಾಗಿ ಅವುಗಳೆಂದರೆ ಅಗ್ನಿಶಿಲೆಗಳು, ಕಣಶಿಲೆಗಳು, ರೂಪಾಂತರ ಶಿಲೆಗಳು. ಇಲ್ಲಿ ಗ್ರಾನೈಟ್ ಅಂದ್ರೆ ನಿಸ್, ಇದು ಕೂಡ ಅಗ್ನಿಶಿಲೆ. ಸುಣ್ಣಕಲ್ಲು ಅಮೃತ ಶಿಲೆ, ಮರಳು ಶಿಲೆಯನ್ನು ಸ್ಫಟಿಕ ಶಿಲೆ ಎನ್ನುವರು, ಕಲ್ಲಿದ್ದಲು ಗ್ರಾಫೈಡ್ ವಜ್ರ. ರೂಪಾಂತರ ಶಿಲೆಗಳಿಗೆ ಉದಾಹರಣೆ ವಜ್ರ, ರೂಬಿ ಇತ್ಯಾದಿ. ಇದು ತುಂಬಾ ಇಂಪಾರ್ಟೆಂಟ್, ಕೇಳಬಹುದು. ಪ್ರಶ್ನೆ ಸಂಖ್ಯೆ 10. ಇತ್ತೀಚೆಗೆ ನೇಪಾಳದಲ್ಲಿ ಉಂಟಾದ ಭೂಕಂಪನಕ್ಕೆ ಕಾರಣ. ಆಪ್ಷನ್ಸ್ ಎ ಬಂಗಾಳ ಕೊಲ್ಲಿಯಲ್ಲಿ ಉಂಟಾದ ಚಂಡಮಾರುತ, ಆಪ್ಷನ್ಸ್ ಬಿ ಶಿಲಾಫಲಕಗಳ ಚಲನೆ, ಆಪ್ಷನ್ಸ್ ಸಿ ಜ್ವಾಲಾಮುಖಿಗಳ ಸ್ಫೋಟ, ಆಪ್ಷನ್ ಡಿ ಅರಬ್ಬಿ ಸಮುದ್ರದಿಂದ ಬೀಸಿದ ನೈಋತ್ಯ ಮಾರುತಗಳು. 10ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ಸ್ ಬಿ ಶಿಲಾಫಲಕಗಳ ಚಲನೆ. ಇತ್ತೀಚೆಗೆ ನೇಪಾಳದಲ್ಲಿ ಉಂಟಾದ ಭೂಕಂಪನಕ್ಕೆ ಕಾರಣ ಅಂತ ಬಗ್ಗೆ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ಸ್ ಬಿ ಶಿಲಾಫಲಕಗಳ ಚಲನೆ. ಶಿಲಾಫಲಕಗಳ ಚಲನೆ. ಭೂಕಂಪಗಳು ಉಂಟಾಗಲು ಪ್ರಮುಖ ಕಾರಣಗಳಲ್ಲಿ ಭೂಕವಚದಲ್ಲಿನ ಶಿಲಾಫಲಕಗಳ ಚಲನೆಯು ಒಂದಾಗಿದೆ. ಹಿಮಾಲಯ ಪರ್ವತ ಪ್ರದೇಶವು ಸಿವಾಲಿಕ್ ಪ್ರದೇಶ ಪ್ರಪಂಚದ ಪ್ರಮುಖ ಭೂಕಂಪ ವಲಯಗಳಲ್ಲಿ ಒಂದಾಗಿದೆ. ನೇಪಾಳ ಹಿಮಾಲಯ ಪ್ರದೇಶದಲ್ಲಿ ಇರುವುದರಿಂದ ಅಲ್ಲಿನ ಭೂಕಂಪನಕ್ಕೆ ಶಿಲಾಫಲಕಗಳ ಚಲನೆ ಮುಖ್ಯ ಕಾರಣವಾಗಿದೆ. ಜೊತೆಗೆ ಇಲ್ಲಿ ಇನ್ನು ಹೆಚ್ಚಿನ ಮಾಹಿತಿ ಈ ರೀತಿ ಇದೆ. ಭಾರತದಲ್ಲಿರುವ ಕೆಲವು ಭೂಕಂಪ ಮಾಪನ ಕೇಂದ್ರಗಳು. ಪ್ರಶ್ನೆ ಕೇಳುವುದು, ಭಾರತದಲ್ಲಿರುವ ಕೆಲವು ಭೂಕಂಪ ಮಾಪನಗಳನ್ನು ಪಟ್ಟಿ ಮಾಡಿ ಅಂತ ಹೇಳ್ಬಿಟ್ಟು ಕೆಳಗಡೆ ಇರುವಂತಹ ಹೇಳಿಕೆಗಳಲ್ಲಿ ಸರಿಯಾದದನ್ನು ಆಯ್ಕೆ ಮಾಡಿ ಅಂತ ಪ್ರಶ್ನೆ ಕೇಳಿದ್ರೆ ಪ್ರಮುಖವಾಗಿ ಗೌರಿಬಿದನೂರು, ಕೊಡೈಕನಾಲ್, ಪುಣೆ, ಹೈದರಾಬಾದ್, ಡೆಹ್ರಾಡೂನ್ ಇವೆಲ್ಲ ಕೂಡ ಭಾರತದಲ್ಲಿರುವ ಕೆಲವು ಪ್ರಮುಖ ಭೂಕಂಪ ಮಾಪನ ಕೇಂದ್ರಗಳಾಗಿವೆ. ಭೂಕಂಪನದ ತೀವ್ರತೆ ಮತ್ತು ಪ್ರಮಾಣವನ್ನು ರಿಕ್ಟರ್ ಮಾಪನದಿಂದ ಅಳತೆ ಮಾಡಲಾಗುವುದು. ಪ್ರಶ್ನೆ ಸಂಖ್ಯೆ 11. ಓಝೋನ್ ವಲಯವು ಈ ಕೆಳಗೆ ಕೊಟ್ಟಿರುವ ವಾಯುಮಂಡಲದ ಯಾವ ಸ್ಥಳದಲ್ಲಿ ಗುರುತಿಸಲಾಗಿದೆ? ಆಪ್ಷನ್ಸ್ ಎ ಪರಿವರ್ತನಾ ಮಂಡಲ, ಆಪ್ಷನ್ಸ್ ಬಿ ಸಮೋಷ್ಣ ಮಂಡಲ, ಆಪ್ಷನ್ ಸಿ ಬಾಹ್ಯ ಮಂಡಲ, ಆಪ್ಷನ್ ಡಿ ಮಧ್ಯಂತರ ಮಂಡಲ. 11ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ಸ್ ಬಿ ಸಮೋಷ್ಣ ಮಂಡಲ. ಓಝೋನ್ ವಲಯವು ಈ ಕೆಳಗೆ ಕೊಟ್ಟಿರುವ ವಾಯುಮಂಡಲದ ಯಾವ ಸ್ಥಳದಲ್ಲಿ ಗುರುತಿಸಲಾಗಿದೆ? ರೈಟ್ ಆನ್ಸರ್ ಸಮೋಷ್ಣ ಮಂಡಲ. ಆನ್ಸರ್ ಸಮೋಷ್ಣ ಮಂಡಲ. ಸಮೋಷ್ಣ ಮಂಡಲವು ವಾಯುಮಂಡಲದ 2ನೇ ಸ್ತರವಾಗಿದೆ. ಈ ವಲಯವು ಭೂಮಿಯ ಮೇಲಿಂದ 50 ಕಿಲೋಮೀಟರ್ ಎತ್ತರದಲ್ಲಿದೆ. ಓಝೋನ್ ಸ್ಥಾವರವು ಸೂರ್ಯನಿಂದ ಬರುವ ನೇರಳಾತೀತ ಅಲ್ಟ್ರಾವೈಲೆಟ್ ಕಿರಣಗಳನ್ನು ಹೀರಿಕೊಳ್ಳುತ್ತದೆ. ಈ ವಲಯದಲ್ಲಿರುವ ಓಝೋನ್ ಸ್ಥಾನವು ದಟ್ಟವಾಗಿದೆ. ಇದು ಭೂಮಿಯ ಮೇಲಿನ ಎಲ್ಲ ಜೀವರಾಶಿಗಳನ್ನು ರಕ್ಷಿಸುತ್ತದೆ. ಅಂದರೆ ಸೂರ್ಯನಿಂದ ಬರುವಂತ ನೇರಳಾತೀತ ಅಲ್ಟ್ರಾವೈಲೆಟ್ ಕಿರಣಗಳನ್ನು ಹೀರ್ಕೊಳ್ಳೋದ್ರಿಂದ ಏನಾಗುತ್ತೆ ಭೂಮಿಯ ಮೇಲಿರುವಂತಹ ಎಲ್ಲಾ ಜೀವರಾಶಿಗಳನ್ನು ಸಮೋಷ್ಣ ಮಂಡಲ ಏನಾಗುತ್ತೆ ಅಂದ್ರೆ ಓಝೋನ್ ಅನಿಲ ರಕ್ಷಣೆ ಮಾಡುತ್ತೆ. ಇದು ಯಾವ ವಲಯದಲ್ಲಿ ಬರುತ್ತೆ ಅಂದ್ರೆ ಯಾವ ಮಂಡಲದಲ್ಲಿ ಬರುತ್ತೆ ಅಂತ ಅಂದ್ರೆ ಓಝೋನ್ ಅನಿಲ ಸಮೋಷ್ಣ ಮಂಡಲದಲ್ಲಿ ಬರುತ್ತೆ. ಇದು ವಾಯುಮಂಡಲದ 2ನೇ ಪದರವಾಗಿದೆ. ಪ್ರಶ್ನೆ ಸಂಖ್ಯೆ 12. ಧ್ರುವ ಪ್ರದೇಶದಲ್ಲಿ ಸಾಗರಗಳ ಲವಣತೆ ಕಡಿಮೆ ಇರಲು ಕಾರಣ. ಆಪ್ಷನ್ಸ್ ಎ ಅತಿ ಕಡಿಮೆ ಮಳೆ, ಆಪ್ಷನ್ಸ್ ಬಿ ಅತಿ ಹೆಚ್ಚು ಬಾಷ್ಪೀಭವನ,
ಆಪ್ಷನ್ ಸಿ ಅತಿ ಕಡಿಮೆ ನದಿ ನೀರಿನ ಸೇರ್ಪಡೆ. ಆಪ್ಷನ್ ಡಿ ಅತಿ ಕಡಿಮೆ ಬಾಷ್ಪೀಭವನ. 12ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಧ್ರುವ ಪ್ರದೇಶದಲ್ಲಿ ಸಾಗರಗಳ ಲವಣತೆ ಕಡಿಮೆ ಇರಲು ಕಾರಣ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಡಿ ಅತಿ ಕಡಿಮೆ ಬಾಷ್ಪೀಭವನ. ಆನ್ಸರ್ ಬಂದ್ಬಿಟ್ಟು ಅತಿ ಕಡಿಮೆ ಬಾಷ್ಪೀಭವನ. ಧ್ರುವ ಪ್ರದೇಶಗಳಲ್ಲಿ ಸಾಗರಗಳ ಲವಣತೆ ಕಡಿಮೆಯಾಗುತ್ತದೆ. ಇದಕ್ಕೆ ಮುಖ್ಯ ಕಾರಣವೆಂದರೆ ಅಲ್ಲಿ ಅತಿ ಕಡಿಮೆ ತಾಪಮಾನವಿರುವುದರಿಂದ ಬಾಷ್ಪೀಭವನದ ಪ್ರಮಾಣವು ಸಹ ಕಡಿಮೆಯಾಗುತ್ತದೆ. ಬಾಷ್ಪೀಭವನದ ಕಡಿಮೆಯಾದಾಗ ನೀರಿನಲ್ಲಿರುವ ಲವಣಗಳ ಸಾಂದ್ರತೆಯು ಕೂಡ ಹೆಚ್ಚಾಗುತ್ತದೆ. ಇದರಿಂದ ಲವಣತೆ ಕಡಿಮೆಯಾಗುತ್ತದೆ. ಅಲ್ಲದೆ ಧ್ರುವ ಪ್ರದೇಶಗಳಲ್ಲಿ ಹಿಮ ಕರಗುವಿಕೆ ಮತ್ತು ಮಳೆ ಕಡಿಮೆ ಇರುವುದರಿಂದ ಶುದ್ಧ ನೀರಿನ ಮಿಶ್ರಣವು ಲವಣತೆಯನ್ನು ಕಡಿಮೆ ಮಾಡುತ್ತದೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಲವಣತೆ ಹೊಂದಿರುವ ಕೆಲವು ಜಲಭಾಗಗಳು, ಇದು ಕೂಡ ತುಂಬಾ ಇಂಪಾರ್ಟೆಂಟು. ವ್ಯಾನ್ ಸರೋವರ ಟರ್ಕಿ, ಮೃತ ಸಮುದ್ರ ಜೋರ್ಡನ್ ಮತ್ತು ಇಸ್ರೇಲ್ ನಡುವೆ ಇದೆ. ಇನ್ನು ಸಾಂಬಾರ್ ಸರೋವರ ಭಾರತ, ಕೆಂಪು ಸಮುದ್ರ ಏಷ್ಯಾ ಮತ್ತು ಆಫ್ರಿಕಾಗಳ ನಡುವೆ ಇದೆ. ಅಂದರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಲವಣತೆಯನ್ನು ಹೊಂದಿರುವಂತಹ ಕೆಲವು ಜಲಭಾಗಗಳು. ಮೊದಲನೇದು ವ್ಯಾನ್ ಸರೋವರ ಟರ್ಕಿನಲ್ಲಿದೆ, ಮೃತ ಸಮುದ್ರ ಜೋರ್ಡನ್ ಮತ್ತು ಇಸ್ರೇಲ್ ನಡುವೆ ಇದೆ, ಸಾಂಬಾರ್ ಸರೋವರ ಭಾರತದಲ್ಲಿದೆ, ಕೆಂಪು ಸಮುದ್ರ ಏಷ್ಯಾ ಮತ್ತು ಆಫ್ರಿಕಾ ನಡುವೆ ಇದೆ. 13ನೇ ಪ್ರಶ್ನೆ, ಅತಿ ಹೆಚ್ಚು ಜೀವಾವಶೇಷ ಇಂಧನಗಳ ಉರಿಸುವಿಕೆಯಿಂದ ಉಂಟಾಗುವ ಪರಿಣಾಮ. ಆಪ್ಷನ್ ಸಿ ಹಸಿರುಮನೆ ಪರಿಣಾಮ, ಆಪ್ಷನ್ಸ್ ಬಿ ಮಣ್ಣು ಮಾಲಿನ್ಯ, ಆಪ್ಷನ್ ಸಿ ಶಬ್ದ ಮಾಲಿನ್ಯ, ಆಪ್ಷನ್ ಡಿ ಜಲ ಮಾಲಿನ್ಯ. 13ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಅತಿ ಹೆಚ್ಚು ಜೀವಾವಶೇಷ ಇಂಧನಗಳ ಉರಿಸುವಿಕೆಯಿಂದ ಉಂಟಾಗುವ ಪರಿಣಾಮ ಆಪ್ಷನ್ ಸಿ ಹಸಿರುಮನೆ ಪರಿಣಾಮ. ಆನ್ಸರ್ ಬಂದ್ಬಿಟ್ಟು ಹಸಿರುಮನೆ ಪರಿಣಾಮ. ಇತ್ತೀಚೆಗೆ ಪಳೆಯುಳಿಕೆ ಇಂಧನಗಳ ಬಳಕೆಯಿಂದ ಹಸಿರುಮನೆ ಅನಿಲಗಳ ಬಿಡುಗಡೆಯೂ ಸಹ ನಿರಂತರವಾಗಿ ಹೆಚ್ಚುತ್ತಿದೆ. ಇಂಗಾಲದ ಡೈಆಕ್ಸೈಡ್ ಮತ್ತು ಇತರೆ ಹಸಿರುಮನೆ ಅನಿಲಗಳು ಭೂಮಿಯಿಂದ ಬಿಡುಗಡೆಯಾಗುವ ಉಷ್ಣಾಂಶವನ್ನು ಹೊರಹೋಗಲು ಬಿಡದೆ ಹೀರಿ ಸಂಗ್ರಹಿಸುವುದರಿಂದ ವಾಯುಮಂಡಲದ ಉಷ್ಣಾಂಶವು ಹೆಚ್ಚುವುದು ಹಸಿರುಮನೆ ಪರಿಣಾಮ ಎಂದು ಕರೆಯುವರು. ಪ್ರಮುಖವಾಗಿ ಹಸಿರುಮನೆ ಪರಿಣಾಮದಿಂದ ಗ್ಲೋಬಲ್ ವಾರ್ಮಿಂಗ್, ಜಾಗತಿಕ ತಾಪಮಾನ ಏರಿಕೆಯೂ ಕೂಡ ಆಗುತ್ತದೆ. ಹಸಿರುಮನೆ ಪರಿಣಾಮದಿಂದ ಗ್ಲೋಬಲ್ ವಾರ್ಮಿಂಗ್, ಜಾಗತಿಕ ತಾಪಮಾನದ ಏರಿಕೆ ಕೂಡ ಉಂಟಾಗುತ್ತದೆ. ನಂತರ ಆಮ್ಲ ಮಳೆಯನ್ನು ಲೆಕ್ಕಿಲ್ಲರ್ ಎಂದು ಕೂಡ ಕರೆಯುತ್ತಾರೆ. ಪ್ರಶ್ನೆ ಕೇಳುವುದು, ಆಮ್ಲ ಮಳೆಯನ್ನು ಏನೆಂದು ಕರೆಯುತ್ತಾರೆ? ಆಮ್ಲ ಮಳೆಯನ್ನು ಲೆಕ್ಕಿಲ್ಲರ್ ಎಂದು ಕರೆಯುವರು. ಪ್ರಶ್ನೆ ಸಂಖ್ಯೆ 14, ಈ ಕೆಳಗೆ ಕೆಲವು ವಾಕ್ಯಗಳನ್ನು ಕೊಡಲಾಗಿದೆ. ಮೊದಲನೇದು, ಮ್ಯಾಂಗ್ರೋವ್ ಅರಣ್ಯಗಳು ಭಾರತದ ಕೆಲವು ನದಿ ಮುಖಜ ಭೂಮಿಯಲ್ಲಿ ಕಂಡುಬರುತ್ತದೆ. ಎರಡನೇದು, ಸೂಚಿಪರ್ಣ ಮೊನಚಾದ ಎಲೆಗಳುಳ್ಳ ಕಾಡುಗಳು ಭಾರತದ ಉಷ್ಣವಲಯದಲ್ಲಿ ಕಂಡುಬರುತ್ತದೆ. ಆಪ್ಷನ್ ಸಿ, ಖರ್ಜೂರದ ಮರಗಳು ಭೂಮಿಯ ಸಸ್ಯವರ್ಗದ ಒಂದು ಭಾಗವಾಗಿದೆ. ಆಪ್ಷನ್ ಡಿ, ನಿತ್ಯ ಹರಿದ್ವರ್ಣದ ಕಾಡುಗಳು ಬಹಳ ದಟ್ಟವಾದ ಕಾಡುಗಳಾಗಿವೆ. ಮೇಲೆ ಕೊಟ್ಟಿರುವ ಯಾವ ಯಾವ ವಾಕ್ಯಗಳು ಸರಿಯಾಗಿದೆ? ಇದಕ್ಕೆ ರೈಟ್ ಆನ್ಸರ್ 14ನೇ ಪ್ರಶ್ನೆಗೆ ಮೊದಲನೇದು, ಮ್ಯಾಂಗ್ರೋವ್ ಅರಣ್ಯಗಳು ಭಾರತದ ಕೆಲವು ನದಿ ಮುಖಜ ಭೂಮಿಯಲ್ಲಿ ಕಂಡುಬರುತ್ತದೆ. ಇದು ರೈಟ್ ಆಗಿದೆ. ಮ್ಯಾಂಗ್ರೋವ್ ಅರಣ್ಯಗಳು ಏನಾಗುತ್ತೆ ಅಂದ್ರೆ ಭಾರತದ ಕೆಲವು ನದಿ ಮುಖಜ ಭೂಮಿಯಲ್ಲಿ ಕಂಡುಬರುತ್ತೆ. ಬಿ, ಸೂಚಿಪರ್ಣ ಮೊನಚಾದ ಎಲೆಗಳುಳ್ಳ ಕಾಡುಗಳು ಭಾರತದ ಉಷ್ಣವಲಯದಲ್ಲಿ ಕಂಡುಬರುತ್ತದೆ. ಇದು ರಾಂಗ್ ಇದೆ, ತಪ್ಪಿದು. ಆಪ್ಷನ್ ಸಿ, ಖರ್ಜೂರದ ಮರಗಳು ಭೂಮಿಯ ಸಸ್ಯವರ್ಗದ ಒಂದು ಭಾಗವಾಗಿದೆ. ಇದು ಕೂಡ ರೈಟ್. ಆಪ್ಷನ್ ಡಿ, ನಿತ್ಯ ಹರಿದ್ವರ್ಣದ ಕಾಡುಗಳು ಬಹಳ ದಟ್ಟವಾದ ಕಾಡುಗಳಾಗಿದೆ. ಇದು ಕೂಡ ಸರಿಯಾಗಿದೆ. ಇದರಿಂದ ರೈಟ್ ಆನ್ಸರ್ ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಎ, ಸಿ, ಡಿ ರೈಟ್ ಆಗಿರುತ್ತೆ. ಆಪ್ಷನ್ಸ್ ಬಿ ತಪ್ಪು. ಮ್ಯಾಂಗ್ರೋವ್ ಅರಣ್ಯಗಳು ಭಾರತದಲ್ಲಿ ತೀರ ಪ್ರದೇಶದಲ್ಲಿ ತಗ್ಗು ವಲಯಗಳು, ನದಿ ಮುಖಜ ಭೂಮಿಗಳಲ್ಲಿ ಕಂಡುಬರುವ ಅಂದ್ರೆ ಗಂಗಾ ನದಿ, ಮಹಾನದಿ, ಗೋದಾವರಿ, ಕೃಷ್ಣ ನದಿ ಮುಖಜ ಭೂಮಿಗಳು ಇವುಗಳನ್ನು ಕಾಣಬಹುದು. ಪ್ರಶ್ನೆ ಕೇಳುವುದು, ಮ್ಯಾಂಗ್ರೋವ್ ಅರಣ್ಯಗಳು ಯಾವ ನದಿ ಮುಖಜ ಭೂಮಿಯಲ್ಲಿ ಕಾಣಬಹುದು ಅಂತ ಅಂದ್ರೆ ಗಂಗಾ, ಮಹಾನದಿ, ಗೋದಾವರಿ, ಕೃಷ್ಣ ನದಿ ಮುಖಜ ಭೂಮಿಯಲ್ಲಿ ಮ್ಯಾಂಗ್ರೋವ್ ಅರಣ್ಯಗಳು ದಟ್ಟವಾಗಿರುತ್ತದೆ. ಆ ಪ್ರದೇಶದಲ್ಲಿ ಇವುಗಳನ್ನು ಕಾಣಬಹುದು. ಎರಡನೇದು, ಸೂಚಿಪರ್ಣ ಅರಣ್ಯಗಳು ಸಾಮಾನ್ಯವಾಗಿ ಶೀತ ಪ್ರದೇಶದಲ್ಲಿ ಕಂಡುಬರುತ್ತದೆ. ಭಾರತದಲ್ಲಿ ಹಿಮಾಲಯದ ಎತ್ತರದ ಪ್ರದೇಶಗಳಲ್ಲಿ ಸೂಚಿಪರ್ಣ ಅರಣ್ಯಗಳು ಕಾಣಬಹುದು. ಮೂರನೇದು, ಮರುಭೂಮಿ ಅರಣ್ಯಗಳು ಖರ್ಜೂರದ ಗಿಡಗಳು ಸಾಮಾನ್ಯವಾಗಿರುತ್ತದೆ. ಮರುಭೂಮಿಯ ಒಂಟೆ ಎಂದು ಮರುಭೂಮಿ ಪ್ರಮುಖವಾಗಿ ಇಲ್ಲಿ ಖರ್ಜೂರದ ಗಿಡಗಳನ್ನು ಕಾಣ್ತಾ ಹೋಗ್ತೀವಿ. ನಾಲ್ಕನೇದು, ನಿತ್ಯ ಹರಿದ್ವರ್ಣದ ಅರಣ್ಯ. ಭಾರತದಲ್ಲಿ ನಿತ್ಯ ಹರಿದ್ವರ್ಣದ ಅರಣ್ಯಗಳು
ಪಶ್ಚಿಮ ಘಟ್ಟಗಳು ಈಶಾನ್ಯ ರಾಜ್ಯಗಳು ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಣಿಪುರ, ನಾಗಾಲ್ಯಾಂಡ್ ಮತ್ತು ದ್ವೀಪಗಳಲ್ಲಿ, ಅಂಡಮಾನ್ ನಿಕೋಬಾರ್ ಲಕ್ಷದ್ವೀಪಗಳಲ್ಲಿ ನಿತ್ಯ ಹರಿದ್ವರ್ಣದ ಅರಣ್ಯ ಪ್ರದೇಶಗಳನ್ನು ಕಾಣುವುದು. ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ರೂಪದಲ್ಲಿ ಪ್ರಶ್ನೆ ಬಂದಿದೆ. ಆದರೆ ನಿತ್ಯ ಹರಿದ್ವರ್ಣಕ್ಕೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆಗಳು ಸರಿಯಾಗಿದೆ? ಭಾರತದಲ್ಲಿನ ನಿತ್ಯ ಹರಿದ್ವರ್ಣದ ಅರಣ್ಯಗಳು ಪಶ್ಚಿಮ ಘಟ್ಟಗಳಲ್ಲಿ, ಈಶಾನ್ಯ ರಾಜ್ಯಗಳು ಅಸ್ಸಾಂ, ಮೇಘಾಲಯ, ತ್ರಿಪುರ, ನಾಗಾಲ್ಯಾಂಡ್, ಅಂಡಮಾನ್ ನಿಕೋಬಾರ್ ಲಕ್ಷದ್ವೀಪಗಳಲ್ಲಿ ಕಂಡುಬರುತ್ತದೆ. ಪ್ರಶ್ನೆ ಸಂಖ್ಯೆ 15. ಈ ಕೆಳಗೆ ಕಾಲಂ ಎ ನಲ್ಲಿ ಬೆಳೆಗಳು, ಕಾಲಂ ಬಿ ನಲ್ಲಿ ವಿಧಗಳನ್ನು ನೀಡಲಾಗಿದೆ. ಆಪ್ಷನ್ಸ್ ಎ ನಲ್ಲಿ ಎ ಪಟ್ಟಿಲಿರೋದು ಗೋಧಿ, ಕಬ್ಬು, ಟೀ, ಹತ್ತಿ. ಬಿ ಪಟ್ಟಿನಲ್ಲಿ ಪಾನೀಯ ಬೆಳೆ, ನಾರಿನ ಬೆಳೆ, ತೋಟಗಾರಿಕಾ ಬೆಳೆ, ಆಹಾರದ ಬೆಳೆ, ವಾಣಿಜ್ಯ ಬೆಳೆ. 15ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಗೋಧಿ ಬಂದ್ಬಿಟ್ಟು ಗೋಧಿ ಆಹಾರ ಬೆಳೆ 4ನೇದು. ಕಬ್ಬು 5ನೇದಕ್ಕೆ ಸಂಬಂಧಪಟ್ಟಿದೆ, ಕಬ್ಬು ಒಂದು ವಾಣಿಜ್ಯ ಬೆಳೆ. ಟೀ ಬಂದ್ಬಿಟ್ಟು ನಾರಿನ ಬೆಳೆ, ಪಾನೀಯ ಬೆಳೆ. ಹತ್ತಿ ನಾರಿನ ಬೆಳೆ. ಗೋಧಿ ಆಹಾರದ ಬೆಳೆ, ಕಬ್ಬು ವಾಣಿಜ್ಯ ಬೆಳೆ, ಟೀ ಪಾನೀಯ ಬೆಳೆ, ಹತ್ತಿ ನಾರಿನ ಬೆಳೆ. ಇದಕ್ಕೆ ರೈಟ್ ಆನ್ಸರ್ ಸಿ ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ. ಪ್ರಮುಖ ಅಂಶಗಳು: ಆಹಾರದ ಬೆಳೆಗಳು ಭತ್ತ, ರಾಗಿ, ಗೋಧಿ, ಮೆಕ್ಕೆಜೋಳ, ದ್ವಿದಳ ಧಾನ್ಯ, ತೃಣಧಾನ್ಯಗಳು, ಇವನ್ನೆಲ್ಲ ಆಹಾರ ಧಾನ್ಯಗಳು ಎಂದು ಕರಿತೀವಿ. ಇನ್ನು ವಾಣಿಜ್ಯ ಬೆಳೆಗಳು ಪ್ರಶ್ನೆ ಬಂದಿದೆ. ವಾಣಿಜ್ಯ ಬೆಳೆಗಳಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಪ್ರಶ್ನೆಗಳು ಪುನರಾವರ್ತನೆಯಾಗಿದೆ. ಹತ್ತಿ, ತಂಬಾಕು, ಕಬ್ಬು, ಹಿಪ್ಪು ನೇರಳೆ, ಹೊಗೆಸೊಪ್ಪು ಇವಿಷ್ಟು ಕೂಡ ವಾಣಿಜ್ಯ ಬೆಳೆಗಳು. ಹತ್ತಿ, ತಂಬಾಕು, ಕಬ್ಬು, ಹಿಪ್ಪು ನೇರಳೆ, ಹೊಗೆಸೊಪ್ಪು ವಾಣಿಜ್ಯ ಬೆಳೆಗಳು. ಇನ್ನು ನಾರಿನ ಬೆಳೆಗಳು ಹತ್ತಿ ಮತ್ತು ಸೆಣಬು. ಹತ್ತಿ ಮತ್ತು ಸೆಣಬನ್ನು ನಾರಿನ ಬೆಳೆಗಳು ಎನ್ನುವರು. ಎಣ್ಣೆಕಾಳು ಬೆಳೆಗಳು ಶೇಂಗಾ, ಎಳ್ಳು, ಹುಚ್ಚೆಳ್ಳು, ಸೂರ್ಯಕಾಂತಿ ಇತ್ಯಾದಿ ಇವೆಲ್ಲ ಕೂಡ ಎಣ್ಣೆಕಾಳು ಬೆಳೆಗಳು. ಪಾನೀಯ ಬೆಳೆಗಳು ಚಹಾ ಮತ್ತು ಕಾಫಿನು ಪಾನೀಯ ಬೆಳೆ ಎನ್ನುವರು.